ಸತ್ಯಮ್ಮನವರು ಅವರು 2000 ಅಡಿಕೆ ಗಿಡ, ನಮ್ಮವು 2000 ಅಡಿಕೆ ಗಿಡ, 300 ತೆಂಗಿನ ಗಿಡ, ಅವರು 300 ತೆಂಗಿನ ಗಿಡ, ಮಲ್ಲಿಕಾರ್ಜುನವರು ಅವರು 2 ಎಕರೆಗೆ ಅವರು ತೆಂಗಿನ ಗಿಡ, ಮಾವು, ಹಲಸು ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ ಸರ್. ಅದನ್ನ ಬಿಟ್ಟು ನಮ್ಗೆ ಬೇರೆ ಜೀವನ ಮಾಡೋಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳಿ ತಹಶೀಲ್ದಾರು ಕೇಳ್ಕೊಂಡು ಅವ್ರು ಕಾಲಿಕ್ಕಿದ್ದೆಲ್ಲ ಕೇಳ್ಕೊಂಡ್ವಿ ಸರ್. ಅದ್ರ ಬಂದು ಒಂದು ತೊಟ್ಟು ವಿಷ ಕೊಡಿ ಮೇಡಮ್, ಎಲ್ಲ ಸಂಪೂರ್ಣವಾಗಿ ಇಲ್ಲೇ ಸತ್ತೋಗ್ತೀವಿ ಅಂತ ಕೇಳ್ಕೊಂಡ್ರು. ಆ ಕರುಣೆನೇ ಇಲ್ಲ. ಅದು ನಾವೇನು ಮಾಡೋಕ್ಕಾಗಲ್ಲ ಕಣಮ್ಮ, ನಿಮ್ಮ ಕಣ್ಣೀರಿಗೆಲ್ಲ ನಾವು ಹೊರಗೋಕ್ಕಾಗಲ್ಲ ಅಂತ ಹೇಳಿ ಇದು ಮಾಡಿದ್ರೆ ನಮಗೆ ಕೊನೆಗೆ ನ್ಯಾಯ ಒದಗಿಸ್ಕೊಳ್ಳೇಬೇಕು. ನ್ಯಾಯ ಒದಗಿಸ್ಕೊಳ್ಳಿಲ್ಲ ಅಂದರೆ ನಮ್ದೊಂದು ತೊಟ್ಟು ವಿಷ ಕೊಟ್ಬಿಡಿ, ನಾವು ಸತ್ತೋಗ್ಬಿಡ್ತೀವಿ ಅಷ್ಟೇ. ನಮ್ಮ ಜೊತೆಗೆ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ, ನಮ್ಮ ಮಕ್ಕಳಿಗೆ ಇದೇ ಆಧಾರ ಇದ್ದಿದ್ದು. ಇದನ್ನೇ ನಂಬ್ಕೊಂಡು ನಾವು ಇರೋ ಕೆಲಸನೂ ಕಳ್ಕೊಂಡಿದ್ವಿ, ಜಮೀನು ಕಳ್ಕೊಂಡ್ವಿ, ಎಲ್ಲ ಕಳ್ಕೊಂಡ್ವಿ. ಇದ್ರ ಬದಲು ಒಂದು ತೊಟ್ಟು ವಿಷ ಕೊಟ್ಬಿಟ್ಟು ಸಂಪೂರ್ಣವಾಗಿ ಎಲ್ಲ ಇದು ಮಾಡಿಬಿಡಿ ಸರ್. ಮಲ್ಲಿಕಾರ್ಜುನ ಅಂತ ನಮ್ಮದು ಗ್ರಾಮ ಮುತ್ತುಗದಳ್ಳಿದೆ. ಈ ಮುತ್ತುಗದಳ್ಳಿ ಸಮೀಪದಲ್ಲಿ ನಾವು 7 ಎಕರೆ ಕೊಂಡ್ಕೊಂಡಿದ್ವಿ. ನಮ್ಮ ಅಕ್ಕ 5 ಎಕರೆ, ನಂದು 2 ಎಕರೆ. ನಾವು ಕೊಂಡ್ಕೊಂಡು ಜಮೀನೆಲ್ಲ ಆಬಾದ್ ಮಾಡಿ ಅಡಿಕೆ ಗಿಡ, ತೆಂಗಿನ ಗಿಡ ಇಟ್ಟು ಎಲ್ಲ ಇದುವರೆಗೂ ಬೆಳೆಸಿದ್ವಿ. ನಮ್ಗೆ 82ರಿಗೆ ಮಂಜೂರಾಗಿರೋ ಜಮೀನು ಅವ್ರ ಕಡೆಯಿಂದ ನಾವು ಕೊಂಡ್ಕೊಂಡು ನಾವು ಅಭಿವೃದ್ಧಿ ಮಾಡಿರೋದು. ಹಾಗಾಗಿ ಈಗ ಪೂರನ್ನು ನಾವು ಎಲ್ಲ ಕಡೆ ಹೋದ್ವಿ, ಹೈಕೋರ್ಟ್ ಹೋದ್ವಿ, ಎಲ್ಲ ಹೋದ್ವಿ. ಅಷ್ಟೊತ್ತಿಗೆ ಫಾರೆಸ್ಟ್ನ ನಮ್ಮನ್ನು ಕರೆಸಿಬಿಟ್ಟು ಇಲ್ಲಿ ಒಟ್ಟು 334 ಎಕರೆ ಜಮೀನು ಇರೋದು. ಇದರಲ್ಲಿ 334ರಲ್ಲಿ ನಾವು 12 ಎಕರೆ ಜನ ಮಾತ್ರ ತೋಟ ಮಾಡಿದ್ವಿ. ಮಿಕ್ಕಿನ ಸ್ವಲ್ಪ ಎಲ್ಲ ಗುಣ ಮಾಡ್ಕೊಂಡಿದ್ರು ಅಷ್ಟೇ, ತೋಟ ಮಾಡಿರಲಿಲ್ಲ. ನಮ್ಮನ್ನು ಕರೆಸಿಬಿಟ್ಟು ಅವರು ಫಾರೆಸ್ಟ್ನವರು ಸ್ವಲ್ಪ ಯಾಮಾರಿಸಿದ್ರು. ನಿಮ್ಗೆ ಯಾಕೆ, ನಾನು ಇರೋ ತನಕ ಒಂದು 2-3 ವರ್ಷ ಬಿಟ್ಟು ಕೊಡ್ತೀವಿ, ವಸ್ತು ತೊಗೊಳ್ರಿ, ನಿಮ್ಗೇನು ತೊಂದರೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಬಂದುಬಿಟ್ಟು ಏಕಾಏಕಿ ಟ್ರಂಚ್ ಹೊಡೆದ್ಬಿಟ್ಟು ಆಯಿತು. ಟ್ರಂಚ್ ಹೊಡೆದ್ಮೇಲೆ ಸ್ವಲ್ಪ ದಿನ ಬಿಟ್ಟರು. ತದನಂತರನ ಗಿಡನೂ ಈಗೆಲ್ಲ ಕಿತ್ತಾಕಿ ಕಡ್ದಾಕೆಲ್ಲ ಹಾಳು ಮಾಡಿ ರೈತರಿಗೆಲ್ಲ ವಿಷ ಕೊಡೋ ಸ್ಟೇಜಿಗೆ ತಂದವ್ರೆ. ಮತ್ತೆ ನಿನ್ನೆ ತಹಸೀಲ್ದಾರರು, ACF, ರೇಂಜರು ಮತ್ತು ಊರಿನ ಜನ ಸುಮಾರು ಜನ ಎಲ್ಲ ಸೇರಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇದೊಂದು ಬೆಳೆ ಡಿಸೆಂಬರ್ ತನಕ ಬಿಟ್ಕೊಡಿ, ನಮಗೆ ಸಾಕು. ಡಿಸೆಂಬರ್ ತದ ನಂತರ ತೀರ ನೀವು ಆಗಲಿಲ್ಲಾಂದ್ರೆ ನಾವೇ ಕೊಯ್ಸಾಕ್ಬಿಡ್ತೀವಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಆದರೂ ಕೇಳಲಿಲ್ಲ. ನಾವು ಯಾವ ಕಾರಣಕ್ಕೂ ಕಾಲಾವಕಾಶ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು JCP ಇಟಾಚಿ ಎಲ್ಲ ತಂದುಬಿಟ್ಟು ನುಗ್ಗಿಸಿ ಎಲ್ಲ ಕೊಯ್ದಾಕ್ಬಿಟ್ಟವ್ರೆ. ಇದು ನಿಮ್ಮ ಮುಂದೆ ಇಲ್ಲೇ ಕಾಣ್ತಾ ಇತ್ತು ನೋಡಿರಿ. ಇದೆಲ್ಲ ನೋಡಿರಿ, ಎಷ್ಟು ಅಚ್ಚುಕಟ್ಟು ಮಾಡೋಕ್ಕೆ ಎಷ್ಟು ಲಕ್ಷ ಖರ್ಚಾಗಿದೆ, ಜಮೀನು ಎಷ್ಟು ವ್ಯತ್ಯಾಸ ಇತ್ತು ಅಲ್ಲಿ ಕಾಣುತ್ತೆ. ನೋಡಿ ಹೆಂಗೆ ಕಾಣ್ತಾ ಐತೆ. ಅಷ್ಟು ಎಲ್ಲ ಅಚ್ಚುಕಟ್ಟು ಮಾಡಿಸಿ ನಾವು ಅಚ್ಚುಕಟ್ಟು ಮಾಡಿರೋ ದುಡ್ಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಯಾರೆ. ಈಗ ಸಾಲ ಮಾಡಿ ಈಗ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೂ ಇಲ್ಲ, ಏನಿಲ್ಲ. ಅಷ್ಟೇ ನಮಗೆ ಪೂರ್ತಿ ಸರ್ಕಾರ ಎಲ್ಲ ಸೇರ್ಕೊಂಡು ವಿಷ ಕೊಟ್ಟರೆ ಎಷ್ಟೋ ವಾಸಿ. ನಾವು ಜಮೀನು ಕೊಂಡ್ಕೊಂಡು ಅದನ್ನು ಇಂಪ್ರೂವ್ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ಸಾಲ ಮಾಡಿ ಬರೀ ಜಮೀನು ಇದ್ದಿದ್ದಷ್ಟೇ, ಅದಕ್ಕೆ ಲಕ್ಷಾಂತರ ರೂಪಾಯಿಗಳೆಲ್ಲ ದುಡ್ಡು ಸಾಲ ಮಾಡಿ ಹಾಕಿ ತೋಟ ಬೆಳೆಸಿದ್ರು. ಅದಕ್ಕಾಗಿರೋ ನಮಗೆ ಸಾಲ ಇನ್ನೂ ತೀರ್ಸೋಕ್ಕಾಗಿಲ್ಲ ಸರ್. ಅವೆಲ್ಲ ಬಡ್ಡಿ ಕಟ್ತಾ ಇದ್ದೀವಿ. ನಮ್ಗೆ ಈ ಜಮೀನು ಬಿಟ್ಟರೆ ಮತ್ತೆ ಎಲ್ಲೂ ಇಲ್ಲ. ನಮ್ಮ ಮಕ್ಕಳು ಮರಿ ಎಲ್ಲ ಇನ್ನೂ ಸಣ್ಣವು, ಏನು ನಮಗೆ ಇದಿಲ್ಲ ಸ್ವಾಮಿ. ನಾವು MLA ತಕ್ಕೂ ಹೋಗಿದ್ವಿ, ACF CCF ತಕ್ಕೂ ಹೋಗಿದ್ವಿ, ಹೈಕೋರ್ಟ್ಗೂ ಹೋಗಿದ್ವಿ. MLA ತಗೋದಾಗ MLA ಏನಂದ್ರು? ಅವರು ಉಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಇವರು ಸರ್ ಅರಣ್ಯ ಇಲಾಖೆಯವರು ನೀವು ಬಂದು ಸಪ್ರೇಟಾಗಿ ಬರ್ರಿ, ನಾವು ಉಳಿಸ್ಕೊಡ್ತೀವಿ, ಜಮೀನಂತ ನಿಮ್ದಲ್ಲ, ಹೇಳ್ಬೇಡ್ರಿ, ನಿಮಗೆ ನ್ಯಾಯ ಸಿಕ್ಕಲ್ಲ, ಕೋರ್ಟ್ಗೆ ನ್ಯಾಯ ಸಿಕ್ಕಲ್ಲ ನಿಮಗೆ ಅಂತ ಬ್ಲಾಕ್ ಮೇಲ್ ಮಾಡಿದ್ರು ಸರ್ ನಮ್ಗೆ. ಇಲ್ಲಾಂದ್ರೆ ಕೋರ್ಟ್ಗೆ ಹೋಗಿ ನಾವು ಏನೋ ಒಂದು ಮಾಡ್ಕೊಂತಿದ್ವಿ. ನಮ್ಗೆ ಅದಕ್ಕೆ ಜಮೀನು ನಿಮ್ದಲ್ಲ, ಒಟ್ಟ ಗಿಡ ಅಂತ ಉಳಿಸ್ಕೊಡ್ತೀವಿ, ಬೆಳೆ ಉಳಿಸ್ಕೊಡ್ತೀವಿ, ನಾವು ಇರೋವರೆಗೂ ಏನು ನಿಮಗೆ ತೊಂದರೆ ಮಾಡಲ್ಲ, ಮುಂದೆ ಬರೋ ಅಧಿಕಾರಿಗಳಿಗೂ ಹೇಳಿ ಹೋಗ್ತೀವಿ ನಾವು ಅಂತ ಹೇಳಿ ನಮ್ಮನ್ನೆಲ್ಲ ಕರೆಸಿ ಹೇಳಿರು ಸರ್. ಆಮೇಲೆ ಹೇಳಾದ್ಮೇಲೆ ರಾತ್ರಿ ಹೇಳಿರು, ಬೆಳಿಗ್ಗೆನೇ ಟ್ರಂಚ್ ಹೊಡಿಯೋಕ್ಕೆ ಬಂದರು ಸರ್. ಟ್ರಂಚ್ ಹೊಡಿಯೋಕ್ಕೆ ಬಂದಾಗ ಕೇಳಿದ್ದಕ್ಕೆ ಬರೀ ಟ್ರಂಚ್ ಹೊಡಿತೀವಿ, ಗಿಡ ಟಚ್ ಮಾಡಲ್ಲ, ನಿಮ್ಗೇನು ತೊಂದರೆ ಮಾಡಲ್ಲ ಜೀವನಕ್ಕೆ ಅಂತ ಹೇಳಿರು. ನಮ್ಗೆ ಇದು ಬಿಟ್ಟರೆ ಏನೂ ಇಲ್ಲ ಸರ್. ಜಮೀನು ಜೀವನಕ್ಕೆ ನಮ್ಮ ಮಕ್ಕಳು ಮರಿಗೆಲ್ಲ ವಿಷ ಕೊಡಬೇಕು ಅನ್ನೋ ರೀತಿ ಆಗ್ಬಿಟ್ಟೆ. ಸಣ್ಣ ಮಕ್ಕಳು ಏನೂ ಇಲ್ಲ ನಮಗೆ. ಕಾಲಿಗೆ ಬಿದ್ದರೂ ಇಲ್ಲ, ಕೈಗೆ ಬಿದ್ದರೂ ಇಲ್ಲ ಸಹ. ಊರಿನ ಜನ ಎಲ್ಲ ಬಂದು ಎಲ್ಲ ಅಂತ ಇದಿಲ್ಲ, ಬಿಡ್ರಿ ಅಂತಂದರೆ ಯಾರಿಗೂ ಅವರು ಇದನ್ನು ರಕ್ಷಣೆ ಕೊಟ್ಟಿಲ್ಲ. ಮಾವಾರಿಗೆ 81-82 ಮಂಜೂರಾದ್ಮೇಲೆ ಅವರು ಮಂಜೂರಾದ್ಮೇಲೆ ಸಾಲ ಸುಲ ಮಾಡಿ ಬಾವಿ ತೋಡಿಸಿ ಗಿಡ ಅಡಿಕೆ ಗಿಡ ಎಲ್ಲ ಮಾಡಿದ್ವಿ, ಡೆವಲಪ್ ಮಾಡಿದ್ವಿ. ಅದಾದಮೇಲೆ ಅವ್ರ ಕಾಲ ನಂತರ ನಮ್ಮ ಮನೆಯವರಿಗೆ ಜಮೀನು ಟ್ರಾನ್ಸ್ಫರ್ ಆದಮೇಲೆ ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ವಿ. ಕೆಲಸಗಳೆಲ್ಲ ರಿಸೈನ್ ಮಾಡಿ ಜಮೀನು ನಾವು ಬಂದಮೇಲೆ ಇನ್ನೊಂದು
2,000 ಅಡಿಕೆ ಗಿಡ, ಮಾವಿನ ಗಿಡ, ತೆಂಗಿನ ಗಿಡ ಎಲ್ಲ ಕಟ್ಟಿ TC ಬೋರ್ ಎಲ್ಲ ರೆಡಿ ಮಾಡ್ಕೊಂಡು ತೋಟಕ್ಕೆಲ್ಲ ಮಣ್ಣು ಹೊಡಿಸಿ ಮಾಡಿ ಪೈಪ್ಲೈನ್ ಮಾಡಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸ್ಥಳೀಯ ಶಾಸಕರ ಗಮನಕ್ಕೂ ತಂದ್ವಿ. ಆಮೇಲೆ ಫಾರೆಸ್ಟ್ನವ್ರು ನೋಟಿಸ್ ಕೊಟ್ಟಾದ್ಮೇಲೆ AC ಕೊಟ್ಟು ತಹಸೀಲ್ದಾರ್ ಕೊಟ್ಟು ಎಲ್ಲರೂ ಅದು AC ಫಾರೆಸ್ಟ್ ಅಂತಲೇ ಆದೇಶ ಮಾಡಿದ್ರು, ತಹಸೀಲ್ದಾರನು ಫಾರೆಸ್ಟ್ ಅಂತಲೇ ಆದೇಶ ಮಾಡಿದ್ರು. ನಾವು ಹೈಕೋರ್ಟ್ಗೂ ಹೋದ್ವಿ, ಹೈಕೋರ್ಟ್ಗೆ ಹೋಗಿ 2 ಆದೇಶನೂ ತಂದ್ವಿ. ಅವರು ನೋಟಿಸ್ ಕೊಟ್ಟಿದ್ದವನ್ನೆಲ್ಲ ಕ್ಯಾಶು ಮಾಡಿಸಿದ್ವಿ, ಆದ್ರೂ ಏನೂ ಆಗಲಿಲ್ಲ. ತಹಸೀಲ್ದಾರ್ ಆದೇಶ ಆದಮೇಲೆ ನೀವು ಮತ್ತೆ ನೀವು ಸ್ಟೇಗೆ ಹೋಗ್ಬೇಡ್ರಿ, ಸ್ಟೇ ಸ್ಟ್ಯಾಂಡ್ ಆಗಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಪ್ರಕಾರ ಐತೆ, ನಿಮ್ಗೇನು ನ್ಯಾಯ ಸಿಕ್ಕಲ್ಲ, ಮತ್ತೆ ನಮ್ಗೆ ಬೇಗ ಹೈಕೋರ್ಟಲ್ಲಿ ಏನು ಡಿಸೈಡ್ ಆಗುತ್ತೆ ಅದರಂತೆ ನಾವು ಡೆಮಾಲಿಷ್ ಮಾಡಿಬಿಡ್ತೀವಿ, ನಿಮ್ಗೇನು ಬೆಳೆ ತಾನೆ ನಾವು ಬೆಳೆ ಬಿಟ್ಕೊಡ್ತೀವಿ, ನಮ್ಮನ್ನು ಕರೆಸ್ಬಿಟ್ಟು ಬೆಳೆ ಬಿಟ್ಕೊಡ್ತೀವಿ, ನಿಮಗೆ ಜೀವನ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಕರೆಸಿ 2 ದಿನ ಕಾಯಿಸಿ ರಾತ್ರಿ 9 ಗಂಟೆ ತನಕ ಅವ್ರ ಆಫೀಸಲ್ಲಿ ಕುಂಡಿಸ್ಕೊಂಡು ಚಂದನ್ನು RFO ಚಂದನ್ ಅವ್ರು ಕುಂಡಿಸ್ಕೊಂಡು ನಮಗೆ ಹೇಳಿ ಭರವಸೆ ಕೊಟ್ಟರು. ಇಲ್ಲ ಸರ್, ನಾವು ನಿಮ್ಮ ಬಾಯಲ್ಲಿ ಹೇಳೋದು ನಮಗೆ ಆಗಲ್ಲ, ನಮ್ಗೆ ಏನಾದ್ರು ಸ್ವಲ್ಪ ರೈಟಿಂಗಲ್ಲಿ ಕೊಡ್ರಿ ಅಂತೇಳಿ ನಾನೇ ರಿಕ್ವೆಸ್ಟ್ ಮಾಡಿದೆ. ನಿಮ್ಗೇನು ಮುಂಗಾರು ಮಳೆ ಸಾಂಗ್ ಬರ್ಕೊಡ್ಲೇನ್ರಿ, ನಮ್ಮಪ್ಪನ ಆಸ್ತಿ ಏನ್ರಿ ಬರ್ಕೊಡೋಕ್ಕೆ ಬರಲ್ಲ, ಹಂಗೆ ಬರ್ಕೊಡೋಕೆ ಬರಲ್ಲ ಕಣ್ರಿ. ನಿಮ್ಮ ನಂಬಿಕೆಗೂ ಅಷ್ಟೇ ನಾವು ಹೇಳ್ತಾ ಇರೋದು, ನಿಮ್ಮ ಮಾತಿನ ಮೇಲೆ ಅಷ್ಟೇ ಇದು ನಡೆಯೋದು. ಇಲ್ಲೇನು ಇಲ್ಲ, ಬರ್ಕೊಡೋಂಥದ್ದು ಏನು ಬರಲ್ಲ ನಮಗೆ, ಬರ್ಕೊಡೋಕೆ ರೈಟ್ಸ್ ಇಲ್ಲ ನಮಗೆ, ಆ ಥರ ಎಲ್ಲ ಬರ್ಕೊಡೋಕೆ ಬರಲ್ಲ. ನೀವು ಒಪ್ಕೊಂಡಿದ್ರೆ ಒಪ್ಕೊಳ್ರಿ, ಇಲ್ಲಾಂದರೆ ಹೋಗ್ತಾ ಇರಿ, ಏನು ಮಾಡೋಕ್ಕಾಗಲ್ಲ. ನಿಮ್ಗೇನು ಬೆಳೆತಾನೆ, ನಾನು ಇನ್ನೂ 2 ವರ್ಷ ನಾನು ಇಲ್ಲೇ ಇರ್ತೀನಿ, ನಿಮಗೆ ಬೆಳೆ ಬಿಟ್ಕೊಡ್ತೀನಿ, ನಿಮ್ಗೇನು ತೊಂದರೆ ಕೊಡಲ್ಲ ಅಂತ ಹೇಳಿ ಆಮೇಲೆ ಆಯಿತು ಅಂತೇಳಿ ಒಪ್ಕೊಂಡು ನಾವು CPT ಹೊಡೆಯೋಕ್ಕೆಲ್ಲ ಬಿಟ್ಕೊಟ್ಟಿದ್ವಿ. CPT ಹೊಡಿಬೇಕಾದ್ರೂ ನಾವು ಏನೂ ತೊಂದರೆ ಕೊಟ್ಟಿಲ್ಲ. CPT ಹೊಡೆದಾದ್ಮೇಲೆ ಇನ್ನೇನು ನಮ್ಮ ಮತ್ತೆ ಹೇಳಿದಾರಲ್ವ ಬೆಳೆ ಬಿಟ್ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾವೆಲ್ಲ ಇನ್ನೇನು ಜಮೀನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲ ಗೊಬ್ಬರ ಹಾಕೋದು, ಉಳುಮೆ ಮಾಡೋದು ಎಲ್ಲ ಮಾಡಿ ಮತ್ತೆ ಲಕ್ಷಾಂತರ ರೂಪಾಯಿ ಗೊಬ್ಬರ ಹಾಕಿದ್ವಿ. 3 ಲಕ್ಷ ರೂಪಾಯಿ ಕುರಿ ಗೊಬ್ಬರ ಹಾಕಿದ್ವಿ, ಮತ್ತು ಆರ್ಗ್ಯಾನಿಕ್ ಟಾನಿಕ್ಗಳೆಲ್ಲ ಹಾಕಿದ್ವಿ, ಒಂದು 30,000 ರೂಪಾಯಿದು. ಮತ್ತು ದನಿ ಗೊಬ್ಬರ ನಮ್ಮ ತಿಪ್ಪೆಗಿದ್ದಿದ್ದು ಗೊಬ್ಬರ ಎಲ್ಲ ಹಾಕಿ ತೆಂಗಿನಗಳಿಗೆಲ್ಲ ಗೊಬ್ಬರ ಹಾಕಿ ಜಯಿಸಿದ್ದೀವಿ. ಹುಲ್ಲೊಡ್ಸಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡಿದ್ವಿ. ಮತ್ತು ಇನ್ನೇನು 8ನೇ ತಾರೀಕು ಬರ್ತಾರೆ ನಾವು ಗುಮಾನಿ ಗೊತ್ತಾಗಿದ್ದಕ್ಕೆ ಹೋಗಿ ಕೇಳಿದ್ದಕ್ಕೆ MLA ಸುರೇಶ್ ಬಾಬು ಅವ್ರನ್ನ ಸೇರಿಸಿ ಕೇಳಿದ್ದಕ್ಕೆ ಇಲ್ಲ, ನಮ್ಗೆ ಲೋಕಾಯುಕ್ತರಿಂದ ಪ್ರೆಜರ್ ಐತೆ, ನಾವು ಇದು ಡೆಮಾಲಿಷ್ ಮಾಡಲೇಬೇಕು, ನೀವು ಲೋಕಾಯುಕ್ತರಿಂದ ಹೇಳಿಸ್ರಿ, ಅವ್ರು ಒಪ್ಕೊಂಡ್ರೆ ಬಿಟ್ಬಿಡ್ತೀವಿ ಅಂತ ಹೇಳಿದ್ರು. ಲೋಕಾಯುಕ್ತರ ಹತ್ರನೂ ಹೋಗಿ ಕೇಳಿಸಿದ್ದಕ್ಕೆ ಆಯ್ತಪ್ಪ ಬಿಡ್ರಪ್ಪ, ಅವ್ರಿಗೆ ಬೆಳೆ ಅಂತ ನಿಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ರಂತೆ, ಬೆಳೆ ಅಂತ ಬಿಟ್ಕೊಡ್ರಯ್ಯ ಅಂತ ಹೇಳಿದ್ದಕ್ಕೆ ಆಯ್ತು ಸರ್ ಅಂತ ಒಪ್ಕೊಂಡು ಆಮೇಲೆ ನೋಡಿದ್ರೆ ಬೆಳಿಗ್ಗೆನೇ ಬಂದರು. ಮತ್ತೆ ಹೋಗಿ MLA ಕೇಳಿದ್ದಕ್ಕೆ ಯಾರು ಫೋನ್ ಮಾಡಿದ್ರು ಒಬ್ಬರು ಎತ್ತಂಗಿಲ್ಲ, ACF ಎತ್ತಂಗಿಲ್ಲ, CCF ಮಾತ್ರ ಆಯ್ತಪ್ಪ ನಮ್ಮ ಶಾಪ್ಗೆ ಹೇಳ್ತೀನಿ, ಬೆಳೆ ಬಿಟ್ಕೊಡೋಕೆ ಹೇಳ್ತೀನಿ ಅಂತ ಅವ್ರು ಹೇಳಿದ್ರು. 2-3 ಸರಿ ಫೋನ್ ಮಾಡಿದ್ರೂ ಆಯಿತು, MLA ಹೇಳಿದ್ರು. 2-3 ಸರಿ ಫೋನ್ ಮಾಡಿದ್ರೂ ಆಯಿತು, ಅವ್ರಿಗೆ ಬೆಳೆ ಬಿಟ್ಕೊಡೋಕ್ಕೆ ಹೇಳ್ತೀನಿ ಬಿಡ್ರಿ ಹೇಳಿದ್ರು. ಬಿಟ್ಟರೆ ಅವ್ರಿಗೆ ಸ್ಟಾಫಿಗೆ ಡೈರೆಕ್ಷನು ಕೊಡಲಿಲ್ಲ, ನಮ್ಮ ಬೆಳೆನೂ ಉಳಿಸ್ಲಿಲ್ಲ. ಎಲ್ಲ ಬೆಳೆದು ನಿಂತಿರೋ ಮರಗಳನ್ನೆಲ್ಲ ಕಡ್ದು ಉರುಳಿಸ್ಬಿಟ್ರು, ಬಂದ್ಬಿಟ್ರು. ಎಲ್ಲ ಉಳಿಸಿ ನೆಲ ಸಮ ಮಾಡಿ ನಮ್ಗೊಂದು ದೊಡ್ಡ ವಿಷ ಕೊಟ್ಟು ಅವ್ರಿಗೆ ತೃಪ್ತಿಯಾಗಿರ್ಬೋದು. ನಮಗಂತೂ ಅವ್ರ ಕೈ ಕಾಲು ಬಿದ್ದು ಹಿಡ್ಕೊಂಡ್ರು ಕೇಳಂಗಿಲ್ಲ, ಅವ್ರ ಮನುಷ್ಯತ್ವ ಅನ್ನೋದು ಮೊದಲೇ ಇಲ್ಲ. ಅವ್ರು ರೈತರ ಮಕ್ಕಳು ಅಂತ ದೊಡ್ಡದಾಗಿ ಹೇಳ್ಕೊಂತಾರೆ, ಬಿಟ್ಟರೆ ರೈತರ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ರೈತರು ಎಷ್ಟು ಕಷ್ಟ ಬಿದ್ದು ಬೆಳೆಸಿದ್ದಾರೆ. 1926 ಯಾವುದೋ ಮಹಾರಾಜರ ಕಾಲದ್ದು ನೋಟಿಫಿಕೇಶನ್ ಇಟ್ಕೊಂಡು ಬಂದ್ಬಿಟ್ಟು ಇಷ್ಟು ವರ್ಷ 81ರಿಗೆ ನಮ್ಗೆ ಯಾಕೆ ಮಂಜೂರು ಮಾಡಬೇಕಾಯ್ತು? 1926 ಫಾರೆಸ್ಟಿಗೆ RTC ಟ್ರಾನ್ಸ್ಫರ್ ಮಾಡ್ಕೋಬೇಕಾಯ್ತು. RTC 1926 RTC ಫಾರೆಸ್ಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ಮಂಜೂರೇ ಮಾಡ್ತಿರಲಿಲ್ಲ. ಕಂದಾಯ ಇಲಾಖೆಯವರು ಫಾರೆಸ್ಟ್ನವರು ಸೇರ್ಕೊಂಡು ರೈತರನ್ನ ಎಲ್ಲಾರು JCB ತಗೊಂಡು ಗುಂಡಿ ತಗೊಂಡು ಮೂಣ ಲೆಕ್ಕಕ್ಕೆ ಮಾಡಿಬಿಟ್ರು ನಮ್ಮನ್ನೆಲ್ಲ. ಮುಂದಿನ ಪೀಳಿಗೆಗೆ ಏನೋ ಒಂದು ಆಗುತ್ತೆ. 1926 ಆಗಿದ್ದ ನೀನು ಇವತ್ತಿನವರೆಗೂ ಜಮೀನು ನಮ್ದು ಅಂತ ಇವತ್ತು ನಾವೆಲ್ಲ ಬೆಳೆ ಹಾಕಿ ಗಂಡು ಮಗ ದುಡಿಯೋ ಗಂಡು ಮಗನ ಕೊಲೆ ಮಾಡ್ತಾ ಇದೀವಲ್ಲ ನಾವು. ದುಡಿಯೋ ಗಂಡು ಮಗನ ಮತ್ತೆ ಕೊಯ್ದು ಉಳಿಸಿರೋದು.